ಈ ಹೊತ್ತಿಗೆ ನಾನು ಕನಿಷ್ಠ ಪಕ್ಷ 1,000 ಜನರನ್ನು ನನ್ನ ಕೈಯಾರೆ ಕೊಂದಿರುತ್ತಿದ್ದೆ. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಭಾರತದ ಇತಿಹಾಸವನ್ನು ಗಮನಿಸಿದ್ರೆ ಹಿಂದೂ ಮುಸ್ಲಿಮರು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಬಂದಿರೋದೇ ಹೆಚ್ಚು. ಮೊನ್ನೆ ಏಪ್ರಿಲ್ 22 ಪಹಲ್ಗಾಮಲ್ಲಿ ನಡೆದ ಒಂದು ಅಟ್ಯಾಕ್ ಕೂಡ ಇದಕ್ಕೆ ಎಕ್ಸಾಂಪಲ್ಲು. ಅದರಲ್ಲಿ ಹುತಾತ್ಮರಾದವರಿಗೆ ನಮ್ಮ ಸಂತಾಪಗಳು. ಆದರೆ ಒಂದು ಟೈಮಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸು ಇಬ್ಬರೂ ಸೇರಿ ಕೊಲೆಗಳನ್ನು ಮಾಡ್ತಾಯಿದ್ರು. ಅವರಿಬ್ಬರೂ ಮಾತಾ ಭವಾನಿಯನ್ನು ಪೂಜಿಸ್ತಾ ಇದ್ರು. ಮತ್ತು ಆ ಗ್ರೂಪಿಗೆ ಅವ್ರದ್ದೇ ಆದ ಒಂದು ಸಪ್ರೇಟ್ ಭಾಷೆ ಕೂಡ ಇತ್ತು, ಅದು ರಾಮ್ಸೆ ಅಂತ. ಈ ಥರ ಎಲ್ಲ ಇತ್ತು ಅಂದರೆ ನೀವು ನಂಬ್ತೀರಾ? ಫಿಲಿಪ್ಸ್ ಟೈಲರ್ ಅನ್ನೋ ಬ್ರಿಟಿಷ್ ಲೇಖಕ ದಿ ಕನ್ಫೆಷನ್ಸ್ ಆಫ್ ಥಗ್ಸ್ ಅನ್ನೋ ಪುಸ್ತಕ ಬರೆಯೋ ತನಕ ಯಾರಿಗೂ ಈ ಥರ ಒಂದು ಗುಂಪಿದೆ ಅನ್ನೋದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಇವ್ರು ಮಾಡ್ತಿದ್ದಿದ್ದ ಕೊಲೆಗಳು, ಹೊಡಿತಿದ್ದಿದ್ದ ಕೊಳ್ಳೆ ಎಲ್ಲವನ್ನ ಕಾಲ ನುಂಗಾಗ್ತಿತ್ತು. ಈ ಥಗ್ಗಿ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋಕೆ ಅಂತ ಇವತ್ತು ನಾವು ಓದಿದ ವಿಭಾಗದಲ್ಲಿ ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕ ರೇಷ್ಮೆ ರುಮಾಲು. ಲೇಖಕರು ರವಿ ಬೆಳಗೆರೆ, ಪ್ರಕಾಶಕರು ಭಾವನಾ ಪ್ರಕಾಶನ. ಪುಟಗಳು 346, ಬೆಲೆ 360 ರೂಪಾಯಿಗಳು. ಜಾನ್ರಾ ಹಿಸ್ಟಾರಿಕಲ್ ಥ್ರಿಲ್ಲರ್. ಇದೇನು ಕೊಲೆ ಅಂದ್ವಿ, ಲೂಟಿ ಅಂದ್ವಿ, ಆದರೆ ಪುಸ್ತಕದ ಹೆಸರು ಮಾತ್ರ ರೇಷ್ಮೆ ರುಮಾಲು ಅಂತ ಇದೆ ಅಂತ ನಿಮಗೆ ಆಶ್ಚರ್ಯ ಆಗ್ತಾ ಇದೆಯಾ? ಹೌದು, ಈ ಥಗ್ಗರು ಈ ಅಮಾಯಕರನ್ನು ಸಾಯಿಸ್ತಾ ಇದ್ದಿದ್ದು ರೇಷ್ಮೆ ರುಮಾಲನ್ನು ಯೂಸ್ ಮಾಡಿಕೊಂಡು. ಅದನ್ನು ಅಮಾಯಕರ ಕತ್ತಿಗೆ ಸುತ್ತಿ ಜೀರಿ ಒಂದೇ ಉಸಿರಿಗೆ ಅವರ ಕುತ್ತಿಗೆ ಮೂಳೆಯನ್ನು ಮುರಿದು ಅವರ ಒಂದು ಸಣ್ಣ ಚೀತ್ಕಾರ ಬರದೇ ಇರೋ ಹಾಗೆ ಕೊಲ್ತಾ ಇದ್ರು. ಇವರು ಕೊಲ್ಲೋ ಟೆಕ್ನಿಕನ್ನು ನಾವು ಈ ಪುಸ್ತಕದಲ್ಲಿ ಓದಿದ್ರೆ 1 ಸೆಕೆಂಡು ನಮ್ಮ ಗುಂಡಿಗೆನೆ ನಿಂತಂಗಾಗತ್ತೆ. ಈ ಥಗ್ಗರಿದ್ದಿದ್ದು 18th ಸೆಂಚುರಿ ಬಿಗಿನಿಂಗಲ್ಲಿ. ಈ ಥಗ್ಗರ ತಂಡ ಭಾರತದ ಎಲ್ಲ ಕಡೆ ಇರ್ತಾ ಇತ್ತು. ಮತ್ತು ಅವರು ಸಾಮಾನ್ಯ ಜನರಂತೆ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ರು. ಬಟ್ ಒಂದು ಸತಿ ಅವರು ಈ ಕೊಲೆ ದರೋಡೆ ಮಾಡೋಕ್ಕೆ ಹೊರಟ್ರೆ ಅಂದರೆ ಅವರ ಅಬ್ಬರನೇ ಬೇರೆ ಥರ ಇರ್ತಾ ಇತ್ತು. ವ್ಯಾಪಾರಿಗಳ ಸೋಗಿನಲ್ಲಿ ಅವರು ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾಯಿದ್ರು. ಮತ್ತು ಅವ್ರ ಜೊತೆ ಹೋಗ್ತಾ ಇದ್ದ ಪ್ರವಾಸಿಗರ ಜೊತೆ ಇವರು ಸೇರಿಕೊಂಡು ನಿಮ್ಮ ಜೊತೆ ನಾವು ಬರ್ತೀವಿ, ಟೈಮ್ ಪಾಸ್ ಆಗುತ್ತೆ, ಇಲ್ಲ ನಾವು ನಿಮಗೆ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಅವ್ರ ಜೊತೆನೇ ಟ್ರಾವೆಲ್ ಮಾಡ್ತಾಯಿದ್ರು. ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಅವರ ಸ್ನೇಹನ ಸಂಪಾದನೆ ಮಾಡ್ತಾರೆ, ಅವ್ರ ವಿಶ್ವಾಸನ ಗಳಿಸ್ತಾರೆ. ಒಂದು ಸತಿ ಈ ಥಗ್ಗರ ನಾಯಕ ಒಂದು ಸಿಗ್ನಲನ್ನು ಕೊಟ್ಟರೆ ಅಷ್ಟೂ ಜನ ಪ್ರವಾಸಿಗರ ಹೆಣ ಹುರುಳ್ತಾ ಇತ್ತು, ಅದು ಒಂದೇ ಏಟಿಗೆ. ಆದರೆ ಇವರು ಕೊಲೆ ಮಾಡಬೇಕಾದ್ರೆ ಶಕುನಗಳನ್ನ ತುಂಬ ನಂಬ್ತಿದ್ರು. ಅವರಿಗೆ ಪಾಸಿಟಿವ್ ಆಗಿರೋ ಶಕುನ ಕೊಟ್ಟರೆ ಮಾತ್ರ ತಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇದ್ರು. ಇಲ್ಲ ಅಂದರೆ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿ ವಾಪಸ್ಸು ತಮ್ಮ ಊರಿಗೆ ಹೋಗ್ತಾಯಿದ್ರು. ಈ ಎಲ್ಲ ಗುಂಪುಗಳಿಗೂ ತಮ್ಮದೇ ಆದ ರಾಮ್ಸೆ ಅನ್ನೋ ಭಾಷೆ ಕೂಡ ಇತ್ತು. ಸೊ ಇದು ಮಾತಾಡ್ತಿರ್ಬೇಕಾದ್ರೆ ಅವ್ರ ಜೊತೆ ಬೇರೆ ಅಮಾಯಕ ಪ್ರವಾಸಿಗರಿಗೆ ಇವ್ರು ಏನು ಮಾತಾಡ್ತಾಯಿದ್ರು ಅಂತ ಗೊತ್ತಾಗ್ತಾ ಇರಲಿಲ್ಲ. ನಾ ಆಗಲೇ ಹೇಳ್ದಂಗೆ ಇವರು ಅಮಾಯಕರನ್ನು ಕೊಲ್ಲಲು ಬೇರೆ ಯಾವುದೇ ಆಯುಧವನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಬರೀ ಒಂದು ರೇಷ್ಮೆ ರುಮಾಲಿಂದ ಎಲ್ಲರನ್ನೂ ಕೊಲ್ತಾ ಇದ್ರು. ಸ್ವತಂತ್ರ ಪೂರ್ವ ಭಾರತದಲ್ಲಿ ಈ ಥರ ಥಗ್ಗರ ಒಂದು ಸಂಸ್ಕೃತಿ ಇದೆ ಅಂತ ಗೊತ್ತಾಗಿದ್ದು ಅಮೀರ್ ಅಲಿ ಅನ್ನೋ ಥಗ್ಗರ ನಾಯಕನ ಬಂಧನದಿಂದ. ಒಮ್ಮೆ ದಂಪತಿಗಳಿಬ್ಬರು ತಮ್ಮ ಮಗುವಿನೊಂದಿಗೆ ಪ್ರಯಾಣ ಮಾಡಬೇಕಾದ್ರೆ ಥಗ್ಗರ ಗುಂಪಿನಿಂದ ಹತರಾಗ್ತಾರೆ. ಹೀಗೆ ಕೊಂದಲ್ಪಟ್ಟ ದಂಪತಿಗಳ ಮಗುನೇ ಅಮೀರ್ ಅಲಿ. ಈ ಥಗ್ಗರ ನಾಯಕನಿಗೆ ಮಕ್ಕಳಿರಲ್ಲ. ಸೊ ಈ ಅಮೀರ್ ಅಲಿನೇ ಅವನು ಸಾಕ್ತಾನೆ. ಅವನೇ ಚೆನ್ನಾಗಿ ಟ್ರೈನ್ ಮಾಡಿ ಮುಂದೊಂದು ದಿನ ಈ ಅಮೀರ್ ಅಲಿ ಥಗ್ಗರ ನಾಯಕನಾಗಿ ಬೆಳೆಯೋದಕ್ಕೆ ಟ್ರೈನ್ ಮಾಡ್ತಾನೆ. ದೊಡ್ಡವನಾದಮೇಲೆ ಅಮೀರ್ ಅಲಿ ಸಾವಿರಾರು ಜನರ ಹತ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಮುಂದೊಂದು ದಿನ ತನ್ನವರೆಲ್ಲರನ್ನೂ ಕಳ್ಕೊತಾನೆ. ಮತ್ತು ಒಂದು ವಿಷಾದಕರ ಘಟನೆ ನಡೆಯುತ್ತೆ. ಆ ಘಟನೆಯಿಂದ ಬೇಜಾರಾಗಿ ಅವನು ಬ್ರಿಟಿಷರ್ಸ್ಗೆ ಶರಣಾಗ್ತಾನೆ. ಅವನು ಬಂಧಿತನಾಗೋವರೆಗೂ ಸುಮಾರು 750 ಜನರನ್ನು ಕೊಂದಿರ್ತಾನೆ. ಸಾವಿರಾರು ರೂಪಾಯಿ ಬೆಲೆ ಬಾಳೋ ವಜ್ರಗಳು, ಚಿನ್ನಗಳನ್ನ ದೋಚಿರ್ತಾನೆ. ಈ ಅಮೀರ್ ಅಲಿ ನಿವೇದನೆಗಳ ಕಥೆನೇ ಫಿಲಿಪ್ಸ್ ಟೈಲರ್ ಬರೆದಿರೋ ಪುಸ್ತಕ ದಿ ಕನ್ಫೆಷನ್ ಆಫ್ ಥಗ್ಸ್. ಈ ಥಗ್ಸ್ದು ಮೋಡ್ ಆಫ್ ಆಪರೆಂಡಿ ಬಗ್ಗೆ ನಿಮಗೆ ತಿಳಿಸ್ತೀನಿ. ಫಸ್ಟು ಯಾರಾದರೂ ಸಿರಿವಂತರು, ಧನಿಕರು ಪ್ರಯಾಣ ಮಾಡ್ತಿದ್ದಾರೆ ಅಂತ ತಿಳ್ಕೊತಾರೆ. ಹೀಗೆ ಗೊತ್ತಾದ ಮೇಲೆ ಇವರು ಅವ್ರ ಹತ್ರ ಹೋಗಿ ಇಂಡೈರೆಕ್ಟಾಗಿ
ನಾವು ಅದೇ ದಾರಿಲಿ ಹೋಗ್ತಾ ಇದ್ದೀವಿ ಅನ್ನೋ ವಿಷಯ ಅವ್ರಿಗೆ ಮುಟ್ಟೋ ಹಾಗೆ ಮಾಡ್ತಾರೆ. ಈ ಕೆಲಸ ಮಾಡೋಕ್ಕೆ ಅಂತಲೇ ಒಂದು ಸಣ್ಣ ತಂಡ ಇರುತ್ತೆ. ಇವರು ಫಸ್ಟ್ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಮತ್ತು ಈ ತಕ್ಷಣ ಇನ್ಫಾರ್ಮೇಷನ್ನು ಅವರಿಗೆ ತಿಳಿಯೋ ಹಾಗೆ ಮಾಡ್ತಾರೆ. ಒಂದು ಸತಿ ಆ ಇನ್ನೋಸೆಂಟ್ ಪ್ರವಾಸಿಗರ ವಿಶ್ವಾಸ ಇವರು ಗೆದ್ದ ಮೇಲೆ ಇವರು ಆ ಪ್ರವಾಸಿಗರ ಜೊತೆನೇ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಈ ತಗ್ಗರ ಗುಂಪಲ್ಲಿ ಡ್ಯಾನ್ಸ್ ಮಾಡೋರು, ಹಾಡು ಹೇಳೋರು ಕೂಡ ಇರ್ತಾರೆ. ಅವರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ದಾರಿ ಸವಿಯೋದೇ ಗೊತ್ತಾಗ್ದಿರಂಗೆ ಹೋಗ್ತಾ ಇರ್ತಾರೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈ ತಗ್ಗರ ನಾಯಕನಿಗೆ ಓಕೆ ಇದು ರೈಟ್ ಪ್ಲೇಸು, ಇಲ್ಲಿ ಎಲ್ಲರನ್ನೂ ಸಾಯಿಸಿ ದೋಚ್ಬೋದು ಅಂತ ಅನಿಸಿದ ತಕ್ಷಣ ಒಂದೇ ಒಂದು ಸಿಗ್ನಲ್ ಕೊಡ್ತಾನೆ. ಅಷ್ಟು ಜನ ತಗ್ಗರು ಅಲ್ಲಿರೋ ಪ್ರವಾಸಿಗರನ್ನು ಸಾಯಿಸ್ತಾರೆ. ಇದು ಸಾಯಿಸಿದ ತಕ್ಷಣ ಇನ್ನೊಂದು ತಂಡ ಈ ಸತ್ತವ್ರನ್ನ ಹೂಳಕ್ಕೆ ಅಂತಲೇ ಇರುತ್ತೆ. ಅವರು ಕ್ಲೀನಾಗಿ ಹಳ್ಳ ತೆಗೆದು ಈ ಹೆಣಗಳನ್ನು ಅಲ್ಲಿ ಹಾಕಿ ಮಣ್ಣು ಮುಚ್ಚಿ ಅವ್ರ ಹೆಜ್ಜೆ ಗುರುತು ಕಾಣದೇ ಇರೋಂಗೆ ಎಲ್ಲ ಕ್ಲೀನಾಗಿ ಮುಗಿಸ್ತಾರೆ. ಇಷ್ಟೆಲ್ಲ ಆದಮೇಲೂ ಈ ಗುಂಪಿನಲ್ಲಿ ಬ್ರಾಹ್ಮಣರು ಕೂಡ ಇರ್ತಾರೆ. ಅವ್ರ ಕೆಲಸ ಏನಪ್ಪ ಅಂದರೆ ಈ ಸತ್ತವರಿಗೆ ಒಂದು ಒಳ್ಳೆ ತಿಥಿ ಕಾರ್ಯನೋ ಇಲ್ಲ ಸೆಂಡ್ ಆಫ್ ಕೊಡೋ ಕೆಲಸನೋ ಮಾಡೋದು. ಹೀಗೆ ಹಲವಾರು ಜನರು ತಮ್ಮ ತಮ್ಮ ಟಾಸ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ಈ ಕೆಲಸವನ್ನು ಪೂರೈಸ್ತಾ ಇರ್ತಾರೆ. ಹಾಗೆ ದರೋಡೆ ಮಾಡಿದ ದುಡ್ಡು ಮತ್ತು ಆಭರಣವನ್ನು ಈಕ್ವಲ್ ಆಗಿ ಹಂಚ್ಕೋತಾ ಇರ್ತಾರೆ. ಈ ಪುಸ್ತಕದ ಪ್ರತಿಯೊಂದು ಪೇಜಲ್ಲೂ ಏನಿಲ್ಲ ಅಂದ್ರೂ 2-3 ಕೊಲೆ ಇರುತ್ತೆ. ಆ್ಯಂಡ್ 99.9% ಆಫ್ ದ ಟೈಮ್ ಈ ಕೊಲೆಗಳು ಒಂದೇ ರೀತಿಯಾಗಿರ್ತವೆ. ಅದೇ ಆ ರೇಷ್ಮೆ ರುಮಾಲನ್ನು ಅಮಾಯಕ ಜನರ ಕತ್ತಿಗೆಗೆ ಕಟ್ಟಿ ಜೀರಿ ಅವರ ಪ್ರಾಣವನ್ನು ತೆಗೆಯೋದು. ಕೆಲವೊಂದು ಕಡೆ ಈ ಪ್ರಾಣ ಹೋಗೋ ಟೈಮಲ್ಲಿ ಅವ್ರು ಕೂಡ ಎಕ್ಸ್ಪ್ಲನೇಷನ್ನು ಒಂಚೂರು ಓವರ್ ಅಂತ ಅನಿಸುತ್ತೆ, ಮನಸ್ಸಿಗೆ ಕಸಿವಿಸಿ ಆಗ್ಬೋದು. ಬಟ್ ಅದು ನಿಜ ಕೂಡ. ಅವ್ರು ಹೇಗೆ ನಡೆದಿತ್ತು ಅದನ್ನು ಹಾಗೆ ಬರೆದಿದ್ದಾರೆ. ಈ ಪುಸ್ತಕ ಓದಿ ಮುಗಿಸಿದ ಮೇಲೆ ಈ ತಗ್ಗರು ಇನ್ನೂ ನಮ್ಮ ಸುತ್ತಮುತ್ತ ಇದ್ದಾರಾ ಅಂತ ಒಂದು ಸಣ್ಣ ಥಾಟು ನಿಮಗೆ ಬರ್ಬೋದು. ಆಮೇಲೆ ಒಬ್ಬೊಬ್ಬರೇ ಜಾಸ್ತಿ ಕ್ಯಾಶ್ ಎತ್ಕೊಂಡು ಓಡೋದಕ್ಕೂ ನಿಮಗೆ ಭಯ ಕೂಡ ಆಗಬಹುದು. ಬನ್ನಿ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊಟ್ಟ ಮೊದಲ ಬಾರಿಗೆ ಕರ್ನಲ್ ಸ್ಲೀಮನ್ ಅನಂತರ 1832ರಲ್ಲಿ ಫಿಲಿಪ್ ಮೆಡೋಸ್ ಟೇಲರ್ ಇಡಿಯಾಗಿ ಥಗ್ ಹತ್ಯೆಗಳನ್ನು ವಿವರಿಸಿ ಬರೆಯತೊಡಗಿದಾಗ ಭಾರತ ಮತ್ತು ಇಂಗ್ಲೆಂಡ್ ಒಟ್ಟಿಗೆ ಬೆಚ್ಚಿಬಿದ್ದವು. ಹಿಂಗೋಲಿಯಲ್ಲಿ ದೊರೆತಂತೆಯೇ ಒಟ್ಟೊಟ್ಟಿಗೆ 100 ಶವಗಳನ್ನು ಹೂತು ಹಾಕಿದ ಸಮಾಧಿ ಸ್ಥಳಗಳು ಬಾಯಿ ತೆರೆದುಕೊಂಡಾಗ ದೇಶಕ್ಕೆ ದೇಶವೇ ದಿಗ್ಭ್ರಾಂತಗೊಂಡಿತ್ತು. ಮಹಾರಾಷ್ಟ್ರದ ಪರಾಗಣ ಜಿಲ್ಲೆಯಲ್ಲಿರುತ್ತಿದ್ದ ಸುಮಾರು 900 ಥಗ್ ಹಂತಕರನ್ನು ಬೆನ್ನತ್ತಿದಾಗ ಅವರ ಸಹವರ್ತಿಗಳು ದೇಶದ ಪ್ರತಿ ರಾಜ್ಯ, ಪ್ರತಿ ಜಿಲ್ಲೆ, ಪ್ರತಿ ಪ್ರದೇಶದಲ್ಲಿ ಇದ್ದಿದ್ದು ಗೊತ್ತಾಗುತ್ತಾ ಹೋಯಿತು. ಕನ್ಫೆಷನ್ಸ್ ಆಫ್ ಎ ಥಗ್ ಎಂಬ ಅದ್ಭುತವಾದ ಪುಸ್ತಕವನ್ನೇ ಬರೆದ ಫಿಲಿಪ್ ಮೆಡೋಸ್ ಟೇಲರನಿಗೆ ಅನಾಮತ್ತು 719 ಜನರನ್ನು ಕೊಂದು ಹಾಕಿದ್ದ ಅಮೀರ್ ಅಲಿ ಎಂಬ ತಗ್ಗನೊಬ್ಬ ಸಿಕ್ಕಿದ್ದ. ಹೀಗೆ ಸಿಕ್ಕಿಬಿದ್ದು ಬಂಧಿತನಾಗಿ 12 ವರ್ಷ ಜೈಲಿನಲ್ಲಿ ಕಳೆಯದೆ ಹೋಗಿದ್ದರೆ ಸಾಹಿಬ್, ಈ ಹೊತ್ತಿಗೆ ನಾನು ಕನಿಷ್ಠ ಪಕ್ಷ 1000 ಜನರನ್ನು ನನ್ನ ಕೈಯಾರೆ ಕೊಂದಿರುತ್ತಿದ್ದೆ ಅಂತ ಹೇಳಿಕೆ ನೀಡಿದ್ದ. ತಗ್ಗಂತಕರಾದರೂ ಒಬ್ಬಿಬ್ಬರಿರಲಿಲ್ಲ. ಅವರು ಚಿಕ್ಕ ಸಂಖ್ಯೆಯ ಡಕೇತಿ ಗುಂಪುಗಳಂಥವರೂ ಅಲ್ಲ. ಇಡೀ ಪೊಲೀಸ್ ವ್ಯವಸ್ಥೆ ಮುರುಕೊಂಡು ಬಿದ್ದಾಗ ಭಾರತಾದ್ಯಂತ 3266 ಜನ ಹಂತಕರು ಬಂಧಿತರಾಗಿದ್ದರು. ಇವರಲ್ಲದೆ ಪೊಲೀಸರಿಂದ ತಪ್ಪಿಸಿಕೊಂಡ 1800 ಜನ ಹೆಸರಾಂತ ತಗ್ಗರಿದ್ದರು. ಪೊಲೀಸ್ ವ್ಯವಸ್ಥೆಗೂ ಗೊತ್ತಿಲ್ಲದ ತಗ್ಗಂತಕರು ಅದೆಷ್ಟು ಜನರಿದ್ದರೋ. ಅವರ ಸಂಖ್ಯೆ ದೊಡ್ಡದು, ಅದಕ್ಕಿಂತ ಅವರ ಒಗ್ಗಟ್ಟು ದೊಡ್ಡದು. ಅವರು ಕಾಯ್ದುಕೊಂಡು ಬಂದ ಹತ್ಯಾ ರಹಸ್ಯಗಳು ಎಂಥ ಪಾತಕ ಪ್ರಪಂಚವನ್ನು ನಿಬ್ಬೆರಗಾಗಿಸುವಂಥದ್ದಾಗಿದ್ದವು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತಾದ್ಯಂತ ಭೀತಿ ಹುಟ್ಟಿಸಿದ್ದು ಅವರ ನಿರ್ದಯತೆ. ಸಾವಿರಾರು ಹತ್ಯೆಗಳಿಗೆ ಅವರು ಬಳಸಿದ್ದು ಕೇವಲ ರುಮಾಲುಗಳನ್ನು. ಒಮ್ಮೆ ರುಮಾಲಿಗೆ ಸರಗಂಟು ಹಾಕಿದರೆಂದರೆ ಮರುಕ್ಷಣ ಒಂದು ಹೆಣ ಬಿಟ್ಟೆಂದೇ ಅರ್ಥ. ಅಲ್ಲೊಂದು ಹತ್ಯೆ ನಡೆದಿದೆ ಎಂಬ ಚಿಕ್ಕ ಸುಳಿವು ಬಿಡದೆ ಶವಗಳನ್ನು ಹೂತು ದೋಚಿದ ಕೊಳ್ಳೆಯೊಂದಿಗೆ ಚೆದುರಿ ಬಿಡುವ ಪರಿ ಗಾಬರಿಯುತ್ತಿಸುವಂತಿರುತ್ತಿತ್ತು. ಅಂಥ ತಗ್ಗರ ಕೈಗೆ ಸಿಕ್ಕು ನೆಲದಾಳದಲ್ಲಿ ಕರಗಿ ಹೋಗುತ್ತಿದ್ದ ಯಾತ್ರಿಕ ಏನಾದನೆಂಬುದು ಹೊರ ಜಗತ್ತಿಗೆ ಗೊತ್ತೇ ಆಗುತ್ತಿರಲಿಲ್ಲ. ಇನ್ ಕೇಸು ನೀವು ಈ ಪುಸ್ತಕನ ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್.
ಸೈನಿಂಗ್ ಆಫ್.